ಇನ್ನು ಪಾಕ್ ಭಾರತ ಯುದ್ಧದಲ್ಲಿ ಯೋಧ ಮುರಳಿ ನಾಯಕ್ ಹುತಾತ್ಮರಾಗಿದ್ದರು. ಆಂಧ್ರದ ಕಳ್ಳಿತಾಂಡದಲ್ಲಿ ಯೋಧನ ಅಂತಿಮ ದರ್ಶನಕ್ಕೆ ಇವತ್ತು ವ್ಯವಸ್ಥೆ ಮಾಡಲಾಗಿದೆ. ಯೋಧನ ಪಾರ್ಥಿವ ಶರೀರ ನೋಡುವುದಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಯೋಧನ ಅಂತಿಮ ದರ್ಶನವನ್ನ ಆಂಧ್ರ ಸಚಿವ ನಾರಾ ಲೋಕೇಶ್ ಪಡ್ಕೊಂಡಿದ್ದಾರೆ. ಅಂತಿಮ ದರ್ಶನ ಪಡೆಯುವುದಕ್ಕೆ ಪವನ್ ಕಲ್ಯಾಣ್ ಅವರು ಕೂಡ ಆಗಮಿಸುತ್ತಾರೆ ಅನ್ನೋ ಸುದ್ದಿ ಇದೆ. ಸಕಲ ಸರ್ಕಾರಿ ಮಿಲಿಟರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಸಾವಿರಾರು ಜನ ಬಂದಿದ್ದಾರೆ. 25 ವರ್ಷದ ಯೋಧ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. హలో అన్నా ఫోటోగ్రాఫర్ అన్నా అన్నా నువ్వు రాదు ఫోటోగ్రాఫర్ హలో ఫోటోగ్రాఫర్ కాదు అవాయిడ్ చేసి అన్నా లోగో వస్తుంది బన్నీ ಯೋಧನ ಪಾರ್ಥಿವ ಶರೀರ ನೋಡುವುದಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಸ್ಥಳದಲ್ಲಿ ಸಚಿವೆ ಸವಿತಮ್ಮ ಬೀಡುಬಿಟ್ಟಿದ್ದಾರೆ. ಡಿಸಿ ಎಸ್ಪಿ ಅಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ. ಮುರಳಿ ನಾಯಕ್ ಅಮರ್ ರಹೇ ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಫ್ಯಾನ್ಸ್. ಕೇವಲ 25 ವರ್ಷದ ಯೋಧ ಸಾವನ್ನಪ್ಪಿದ್ದಾರೆ. ಆಂಧ್ರದ ಸತ್ಯಸಾಯಿ ಜಿಲ್ಲೆಯ ಗೋರಂಟ್ಲಾ ಮಂಡಲ್ ಕಲ್ಲಿತಾಂಡ ಗ್ರಾಮದವರು. ಪಾರ್ಥಿವ ಶರೀರದ ದರ್ಶನವನ್ನು ಗೃಹ ಸಚಿವ ವಂಗಲಪುಡಿ ಅನಿತಾ ಪಡ್ಕೊಂಡಿದ್ದಾರೆ. ಆಂಧ್ರದ ಸಿಎಂ ಪುತ್ರ ಹಾಗೂ ಸಚಿವ ನಾರಾ ಲೋಕೇಶ್ ಕೂಡ ಆಗಮಿಸಿದ್ದಾರೆ. ಅಂತಿಮ ದರ್ಶನ ಪಡಿತಾ ಇದ್ದಾರೆ. ಭಾರೀ ಸಂಖ್ಯೆಯಲ್ಲಿ ಜನ ಸೇರುವಂಥ ನಿರೀಕ್ಷೆ ಕೂಡ ಇದೆ. ಸ್ಥಳದಲ್ಲಿ ಭಾರೀ ಬಿಗಿ ಪೊಲೀಸ್ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿನ DCM ಪವನ್ ಕಲ್ಯಾಣ್ ಕೂಡ ಆಗಮಿಸ್ತಾರಂತೆ. ಅಂತಿಮ ದರ್ಶನವನ್ನು ಪಡಿತಾರಂತೆ. ನೋಡಿ, ಕೇವಲ 25 ವರ್ಷ ವಯಸ್ಸಿನ ಯೋಧನನ್ನು ಕೂಡ ನಾವು ಕಳ್ಕೊಂಡಿದ್ದೀವಿ. ಈ ಸೀಸ್ ಫೈರ್ ಕದನ ವಿರಾಮ ಅಂತ ಹೇಳಿದಾಗ ಬಹಳ ರಕ್ತ ಕುದಿಯುತ್ತೆ. ಕಾರಣ ಇಷ್ಟೇ, 26 ಜನರನ್ನು ಸಾಯಿಸಿದ್ದಾರೆ. ಇಂಥ ಅನೇಕ ಯುವ ಯೋಧರನ್ನು ಕಳ್ಕೊಂಡಿದ್ದೀವಿ. ಇದಕ್ಕೆ ನಮಗೆ ಸಿಕ್ಕಿದ್ದಾದ್ರೂ ಏನು? ನ್ಯಾಯ ಸಿಕ್ತಾ? ಚೂರಾದ್ರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.